ಯಾರೋ ನೀನು ಯಾರೋ ನೀನು ಯಾರೋ ನೀನು ಯಾರೋ ನೀನಾ ನಾನೇ ಕಣ ಸೇಮ್ ಟು ಸೇಮ್ ರಂಜಿತ್ ಸಾಕ್ಷಿ ಗಂಡ ಗಂಡಸು ನೀನ್ ಯಾವ ಸೀಮೆ ಗಂಡ್ಸು ಹಿಂದೆ ಅಂತ ಬಂದು ಕೈ ಕಟ್ಟಿದ್ಯಲ್ಲ ಗಂಡ್ಸು ಅಂತ ಹೇಳಿ ನಾಚಿಕೆ ಆಗಲ್ವಾ ನಿನಗೆ ಲೋ ಬಾಮೈದ ಹೆಂಗ್ಸಿನ ಥರ ಹಿಂದೆಯಿಂದ ಬಂದು ಹೊಡೆದಿದ್ದು ನೀನು ಮಾಡಿದ್ಯಲ್ಲ ಈ ಕೆಲಸ ಇದನ್ನ ಕುಂಟೆ ಬಿಲ್ಲೆ ಆಡೋ ಸಣ್ಣ ಮಕ್ಕಳು ಹೇಳಿದ್ರು ಮಾಡ್ತಾರೆ. ನೀನು ಏನಲ್ಲೇ ಇಷ್ಟಿಷ್ಟು ಮೀಸೆ ಬಿಟ್ಕೊಂಡು ಹುಡುಗಿರ ಥರ ಜಗಳ ಆಡ್ತೀಯಲ್ಲ ಲೇ. ಇನ್ನಂತ ಗುಳ್ಳೆ ನರಿಗಳು ಮಾಡೋ ಮಸ್ಲತ್ತಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ನಾನು. ನಿನ್ನ ಮುಂದೆ ಅಂತ ಹೊಡಿಯೋದು ನನಗೇನು ದೊಡ್ಡ ವಿಷಯ ಆಗಿರ್ಲಿಲ್ಲ. ಮುಂದೆ ಅಂತ ಹೊಡೆದ್ರೆ ಸತ್ತೋಗ್ತಿದ್ದೆ. ಸಾಯಿಸ್ತೀಯಾ ನೀನು ನನ್ನನ್ನು ಸಾಯಿಸ್ತೀಯಾ? ಏಯ್ ಸಾಯೋದಕ್ಕೂ ಸಾಯಿಸೋದಕ್ಕೂ ಹೆದರೋನಲ್ಲ ಈ ರಂಜಿತ್. ಕತ್ತಿ ಹಿಡಿದು ಮಾತ್ರಕ್ಕೆ ತಾಕತ್ ಬರಲ್ಲ ಕಣೋ. ರಟ್ಟೆಲು ಬಲ ಇರಬೇಕು, ಗುಂಡಿಗೆ ಗಟ್ಟಿ ಇರಬೇಕು, ಚುಚ್ಚುದೆ ರಕ್ತ ಮುಖಕ್ಕೆ ರಾಚಬೇಕು, ಅದು ತಾಕತ್ತು. ಏಯ್ ನಾನು ನಿನ್ನ ಇಲ್ಲೇ ತುಂಡು ತುಂಡಾಗಿ ಕತ್ತರಿಸಿದ್ರು ಯಾರಿಗೂ ಗೊತ್ತಾಗಲ್ಲ ಕಣೋ. ಹಾಗೆ ಮಾಡಲ್ಲ. ನೀನು ನನ್ಗೆ ಕೊಟ್ಟಿದ್ದು ಒಂದು ಹೊಡೆತ, ನಾನು ನಿನಗೆ ಸಾಯೋವರೆಗೂ ಹೊಡೆತ ಕೊಡ್ತಾನೆ ಇರ್ತೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ ಸಾಕ್ಷಿನ ಕೊಂದು ಆ ಕೊಲೆಗೆ ಸಾಕ್ಷಿಗಳೇ ಇಲ್ದಾಗ ಮಾಡಿದ್ದೀನಿ ಅಂತ ಮೆರೀತಾ ಇದೆಯಾ? ಹೇಯ್ ನಿನ್ನ ಯಾಕೆ ಹೇಳಿ ಇಷ್ಟು ದಿವಸ ಬಿಟ್ಟಿರೋದು ನಾನು? ಕುರಿ ಕೊಬ್ಬು ಬೇಕು, ಕೊಬ್ಬದ ಮೇಲೆ ಕತ್ತರಿಸಿ ತಿಂದರೆ ಅದ್ರ ರುಚಿನೇ ಬೇರೆ. ನೀನು ಸುಲಭವಾಗಿ ಸಾಯಬಾರ್ದಮ್ಮ. ನಾನು ಸಾಕ್ಷಿನ ಕಳ್ಕೊಂಡು ಎಷ್ಟು ನೋವು ಪಡ್ತಾ ಇದ್ದೀನೋ, ನೀನು ನಿನ್ನವ್ರನ್ನೆಲ್ಲ ಕಳ್ಕೊಂಡು ಬೀದಿ ಬೀದಿ ಅಲೆದು ನರಳಾಡಿ ಸಾಯ್ಬೇಕು. ಆಗ ಮಾಡದೆ ಹೋದ್ರೆ ನಾನು ರಂಜಿತ್ತೆ ಅಲ್ಲ. ಏನು ದೊಡ್ಡ ಡೈಲಾಗ್ ಹೊಡೆಯೋದಲ್ಲ, ನನಗೂ ಡೈಲಾಗ್ ಹೊಡೆಯಕ್ ಬರುತ್ತೆ. ಕೈ ಕಟ್ಟಾಕಿ ಆಡೋದಲ್ಲ ಆಟ, ಕೈ ಗಂಟು ಬಿಚ್ಚಿ ಆಕಾಡ ಕಿಳಿ ತೊಡೆ ತಟ್ಟಿ ಕುಸ್ತಿ ಮಾಡು. ಯಾವನ್ ಬದುಕ್ತಾನೆ ಯಾವನ್ ಸಾಯ್ತಾನೆ ಅಂತ ಹಬ್ಬ ಗೊತ್ತಾಗುತ್ತೆ. ವಾವ್ ಸೂಪರ್ ಬಾಮೈದಲ್ಲೇ. ಅವತ್ತು ಹಿಂದೆಯಿಂದ ಬಂದು ಹೊಡೆದಿಯಲ್ಲ, ಎಲ್ಲಿ ಹೋಗಿತ್ತೋ ಈ ತಾಕತ್ತು? ನನಗೆ ಗೊತ್ತು ಕಣ, ನಿನಗಿವಾಗ ಕಟ್ಟು ಬಿಚ್ಚಿದ್ರೆ ನೀನು ಹೊಡೆದಾಟಕ್ಕೆ ಬರ್ತೀಯ. ಬಟ್ ಹೊಡೆದಾಟ ಶುರುವಾಗಿದ್ದು 2 ಸೆಕೆಂಡ್ಗೆ ಸಾಯ್ತೀಯ ನೀನು. ಬಟ್ ನಾನು ಹಾಗೆ ಮಾಡೋ ಹಾಗಿಲ್ಲ. ಯಾಕೆ ಹೇಳು? ನಿಮ್ಮಮ್ಮ ಅಂದರೆ ನಮ್ಮತ್ತೆ ದೇವರು. ಏನೋ ನೀನು ಭಾರಿ ಒಳ್ಳೆ ಹುಡುಗ ಅಂತ ನಿನ್ನ ಮೇಲೆ ಬಲು ಪ್ರೀತಿ ಇಟ್ಟು ನಾನೇನಾದರೂ ನಿನ್ನ ಕೊಂದು ಹಾಕ್ಬಿಟ್ರೆ ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡ್ಬಿಡ್ತಾರೆ ಅವರು. ಹಾಗಂತ ನಾನು ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಖುಷಿ ಪಡಬೇಡ. ಬರುತ್ತೆ, ಟೈಮ್ ಬರುತ್ತೆ. ಆಗ ನನ್ನ ಸಾಕ್ಷಿನ ಕೊಂದು ನನ್ನ ಮನಸ್ಸಿನಲ್ಲಿ ಆರ್ದ ಗಾಯ ಮಾಡಿದೆಯಲ್ಲ ನೀನು, ಕ್ಷಮೆ ಇಲ್ಲ ಕಣೋ ಅದಕ್ಕೆ. ನೋಡು,
ದಿಸ್ ಈಸ್ ದ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸರ್ತಿ ನನ್ನ ತಂಟೆಗೆ ಬಂದರೆ